ನಮಸ್ಕಾರ ವೀಕ್ಷಕರೇ, ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತಾ ಆಚಾರ್ಯ. ಇವಾಗ ಲಾಸ್ಟ್ ಕಾಲರ್ ಒಬ್ರಿದ್ದಾರೆ, ಯಾರು ಅಂತ ನೋಡುವ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರಿದು? ನಾನು ಸುದರ್ಶನ್ ಅಂತ ಹೇಳ್ಬಿಟ್ಟು ಮಂಗಳೂರಿಂದ. ಓಕೆ, ಸುದರ್ಶನ್ ಅವರೇ ಮೂಲತಃ ಎಲ್ಲಿ ಅವರು? ನಾವು ಆಕ್ಚುಲಿ ಮೂಲತಃ ಕುಮಟದವರು. ಹೌದಾ? ಹೌದು ಮೇಡಮ್. ಮಂಗಳೂರಲ್ಲಿ ನೀವು ವರ್ಕ್ ಮಾಡ್ತಿರೋದಾ? ಹೌದು, ನಾವು ಮಂಗಳೂರಲ್ಲಿ ಗೋಲ್ಡ್ ವರ್ಕ್ ಮಾಡಿಕೊಂಡಿದ್ದೇವೆ ಈಗ. ಫ್ಯಾಮಿಲಿ ಸಮೇತ ಇದ್ದೀರಾ ಮಂಗಳೂರಲ್ಲಿ? ಫ್ಯಾಮಿಲಿ ಎಲ್ಲ ಇದ್ದೇವೆ ಮೇಡಮ್. ಮಕ್ಕಳು ಇಬ್ಬರು ಮಕ್ಕಳಿದ್ದಾರೆ. ಒಬ್ಬ 7th ಕಲಿತಾ ಇದ್ದಾನೆ, ಒಬ್ಬ 2nd grade ಕಲಿತಾ ಇದ್ದಾನೆ, 2nd standard. ಹಾಗಾಗಿ ಎಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದೇವೆ. ಮಿಸ್ಸಸ್ ಟೈಲರ್ ಮಾಡ್ತಾರೆ, ನಾವು ಗೋಲ್ಡ್ ವರ್ಕ್ ಅಲ್ಲಿ ಇದ್ದೇವೆ. ಹೌದಾ? ಹೌದು ಮೇಡಮ್. ಓಕೆ, ಹೇಗ ಅನ್ನಿಸ್ತದೆ? ನಿಮ್ಮ ಊರು ಆಗ್ಬೋದಾ, ಮಂಗಳೂರು ಆಗ್ಬೋದಾ? ನಮ್ಗೆ ಎಲ್ಲ ಕಡೆ ಸಹ ಇಷ್ಟ ಮೇಡಮ್. ನಮ್ಗೆ ಜಾಸ್ತಿ ಅಂದ್ರೆ ನಮ್ಗೆ ಹಳ್ಳಿ ಕಡೆ ಅಂದ್ರೆ ಭಾರಿ ಇಷ್ಟ ಮೇಡಮ್. ಓಹೋ, ಹಳ್ಳಿಯನ್ನು ಯಾರು ಇಷ್ಟ ಪಡಲ್ಲ, ನೀವು ಇಷ್ಟ ಪಡ್ತೀರಲ್ವಾ? ಎಲ್ಲ ಸಿಟಿಗೆ ಹೋಗ್ಲಿಕ್ಕೆ ಇಷ್ಟ ಪಡ್ತಾರೆ. ಹೌದು ಮೇಡಮ್, ನಮ್ಗೆ ಅಂದ್ರೆ ಹಳ್ಳಿ ಅಂದ್ರೆ ಭಾರಿ ಇಷ್ಟ. ನಾವಂದ್ರೆ ಆಕ್ಚುಲಿ ಹಳ್ಳಿಯವರೇ. ಮೂಲತಃ ನಮ್ಮದು ಕುಮಟ. ಆಕ್ಚುಲಿ ನಮ್ಮ ಅಜ್ಜನವರು ವಲಸೆ ಮಾಡಿದೆಲ್ಲ, ವಲಸೆಗೆ ಹೋದವರೆಲ್ಲ ಹೋದದ್ದು ಚಿಕ್ಕಮಂಗ್ಳೂರು ಅಂತ ಹೇಳ್ಬಿಟ್ಟು. ಚಿಕ್ಕಮಂಗ್ಳೂರಿನ ಹತ್ತಿರ ನಾಗೇನಹಳ್ಳಿ ಅಂತ ಹೇಳಿ ಒಂದು ಊರು, ಹಳ್ಳಿಯಲ್ಲಿ. ಆ ಹಳ್ಳಿಯಲ್ಲಿ ಸುಮಾರು 100 ವರ್ಷ ಆಯ್ತಾ ಅಂತ ನಮ್ಮ ಅಜ್ಜನವರೆಲ್ಲ ಹೋಗಿ. ಆಗ ಅವರಲ್ಲೇನೆ ವಲಸೆ ಹೋಗಿ ಅಲ್ಲೇನೆ ಜಾಗ ಎಲ್ಲ ಮಾಡಿ, ತೋಟ ಎಲ್ಲ ಮಾಡಿ ಈಗ ಅಲ್ಲೇ ಇದ್ದಾರೆ ಈಗ ಆಲ್ರೆಡಿ. ನಮ್ಮ ತಂದೆ ತಾಯಿಯವರೆಲ್ಲ ಇರುವುದು ಅಲ್ಲೇನೆ, ಹಳ್ಳಿಯಲ್ಲೇನೆ. ಹಳ್ಳಿಯಲ್ಲಿ ಅಲ್ಲಿ ಹೆಚ್ಚಾಗಿ ಪ್ರತಿಯೊಂದು ಊರಿಗೂ ಹಳ್ಳಿ ಅನ್ನೋ ಹೆಸರು ಬಂದೇ ಬರ್ತದಲ್ಲ ಸರ್? ಹೌದು ಮೇಡಮ್, ಅದು ನಾಗೇನಹಳ್ಳಿ ಅಂತ ಹೇಳ್ಬಿಟ್ಟು. ಅದು ನಮ್ಮದೊಂದು ಗ್ರಾಮಕ್ಕೆನೆ ಮೇನ್ ಒಂದೇ ಊರು. ಅದು ಸುತ್ತಮುತ್ತ ಹಳ್ಳಿಗೆ ನಮ್ಮದೊಂದು ಗ್ರಾಮ ಪಂಚಾಯಿತಿ ಉಂಟು ನಮ್ಮ ಹಳ್ಳಿಯಲ್ಲಿ. ಆ ಸುತ್ತಮುತ್ತ ಹಳ್ಳಿಗೆ ಸುಮಾರು 25-30 ಹಳ್ಳಿಗೆ ನಮ್ಮ ಗ್ರಾಮ ಪಂಚಾಯಿತಿಯೇ ಸೇರಿದೆ ಮೇಡಮ್. ಓಹೋ, ಹೌದಾ? ಹೌದು. ಓಕೆ ಓಕೆ, ಸುದರ್ಶನ್ ಅಲ್ವಾ ನೀವು ಹೇಳಿದ್ದು? ಹೌದು. ಓಕೆ ಸುದರ್ಶನ್ ಅವ್ರ, ಏನ್ ಗೊತ್ತಾ, ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ? ಹೇಳಿ ಮೇಡಮ್. ಪ್ರವಾಸಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕೇಳಿದಾಗೆ ಆಯ್ತು ಮೇಡಮ್ ನಿಮ್ಮದು. ಕೇಳಿದ್ದಲ್ವಾ? ಕೇಳಿದ್ದೀರಲ್ಲ, ಅದೇ ವಿಷಯ ನಮ್ಮದು ಇವತ್ತಿದ್ದು. ಹೇಳಿ ಮೇಡಮ್. ನೀವು ಹೇಳಿ, ಎಲ್ಲಿಯಾದ್ರೂ ಟೂರ್ ಹೋಗಿದ್ರಾ? ಅಲ್ಲಿ ಯಾವ್ದೆಲ್ಲ ನಿಮ್ಗೆ ಇಷ್ಟ ಆಯ್ತು? ಅಲ್ಲಿ ಏನೆಲ್ಲ ಆ ಸಂದರ್ಭದಲ್ಲಿ ಏನೆಲ್ಲ ನಡೆದಿತ್ತು ಅದೆಲ್ಲ ಹೇಳಿ. ಆಯ್ತು ಮೇಡಮ್, ನಾವು ತುಂಬಾ ಟೂರ್ ಅಂತ ಹೇಳಿದ್ರೆ ಪ್ರವಾಸಕ್ಕೆ ತುಂಬಾ ಕಡೆ ಹೋಗಿದ್ದೇವೆ. ಆದ್ರೆ ಒಂದು ಪ್ರವಾಸಕ್ಕೆ ಹೋದಲ್ಲಿ ನಾವು ಬೆಳಿಗ್ಗೆ ಹೊರಟವರು ರಾತ್ರಿ ಇಡೀ ಹೋದವರು ಪ್ರವಾಸಕ್ಕೆ ಹೋಗ್ಲಿಲ್ಲ. ಮತ್ತೇನ್ ಮಾಡಿದ್ರಿ? ಹಾಗೆಲ್ಲ ಅದು ಆಗಸ್ಟ್ 15ಕ್ಕೆ ಲಾಡು ಮತ್ತೆ ಅದನ್ನೆಲ್ಲ ಕೊಟ್ಟು ನಾವು ತಿಂದು ಬಂದದ್ದೇ ಕರೆಯಾಗಿ ಹೋಗಿದೆ ಮೇಡಮ್. ಹೊರಟದ್ದು ದೂರ ನೀವು? ಹೊರಟದ್ದು ತಲಕಾವೇರಿ ಮತ್ತೆ ಮಡಿಕೇರಿಗೆ ಹೋದದ್ದು ನಾವು. ಏನಾಯ್ತು? ನಮ್ಮ ಫ್ರೆಂಡ್ಸ್ ನವರಲ್ಲಿ ಭರತ್, ಸಂತೋಷ್ ಆಚಾರ್ಯ, ಭರತ್ ಆಚಾರ್ಯ, ಆಮೇಲೆ ಅವರದ್ದು ಭಾವನವರು, ತಮ್ಮನವರು, ಅಣ್ಣನವರು ಎಲ್ಲ ನಾವೆಲ್ಲ ಒಂದು ಟೂರಿಗೆ ಅಂತೇಳಿ ಹೊರಟದ್ದು ಬೆಳಿಗ್ಗೆ 5 ಗಂಟೆಗೆ. ಬೆಳಿಗ್ಗೆ 5 ಗಂಟೆಗೆ ನಾವು ಇಲ್ಲಿಂದ ಮಂಗಳೂರಿಂದ ಹೊರಟವರು ಕಾಸರಗೋಡು ಎಲ್ಲ ದಾಟಿ ಆ ಒಳಗಿದ್ದು ರೂಟಲ್ಲಿ ನಮ್ಮ ಸಂತೋಷ ಆಚಾರ್ಯನವರು ಭಾರಿ ಬ್ರಿಲಿಯಂಟ್. ಅವರು ರೂಟ್ ಮ್ಯಾಪ್ ಹಾಕುವವರಲ್ಲಿ ರೂಟ್ ಮ್ಯಾಪೇ ಅವರು. ಹೌದಾ? ಅವರೊಟ್ಟಿಗೆ ನಾವು ಹೋಗಿ ಲಾಸ್ಟಿಗೆ ಮುಟ್ಟಿದೆವು ಅಂತ ಹೇಳಿ ನಾವು ಹತ್ತಿರ ಹೋಗಿದ್ದೇವೆ. ಮಡಿಕೇರಿಯಾಗೆ 22 ಕಿಲೋಮೀಟರ್ ಬಾಕಿ ಉಂಟು. ಆ ಬಾಕಿ ಉಂಟು ಟೈಮಿನಲ್ಲಿ ನಮ್ಮದು ಕಾರಿದ್ದು ಬ್ರೇಕ್ ಫೇಲ್ ಆಗಿ ಬಿಟ್ಟದ್ದು. ಕಾರಲ್ಲಿ ಹೋದ್ರಿ? ಕಾರಲ್ಲಿ ಹೋದದ್ದು ಬ್ರೇಕ್ ಫೇಲ್ ಆಗಿ. ಅದು ವಿಷಯ ನಮ್ಮಲ್ಲಿ ಹಿಂದೆ ಇದ್ದವರಿಗೆ ಯಾರಿಗೆ ಗೊತ್ತಿಲ್ಲ. ಅದೇನು ಅಲ್ಲಿ ಅದೇ ಕಾರಲ್ಲಿ ಇರುವವರಿಗೆ ಏನ್ ಗೊತ್ತಾಗ್ಲಿಲ್ಲ? ಅವರಿಗೆ ಯಾರಿಗೆ ಗೊತ್ತಿಲ್ಲ. ನನ್ಗೆ ಮತ್ತೆ ಭರತಾಚಾರ್ಯನವರಿಗೆ ಮಾತ್ರ ವಿಷಯ ಅದು ಗೊತ್ತುಂಟು. ಡ್ರೈವಿಂಗ್ ಯಾರು? ಕಾರ್ ಡ್ರೈವಿಂಗ್ ಮಾಡಿದ್ಯಾರು? ಡ್ರೈವಿಂಗ್ ನಾನು ಮಂಗಳೂರಿನಿಂದ ತಲಪಾಡಿ ತನಕ ನಾನು ಮಾಡಿದ್ದೇನೆ. ಅದರ ನಂತರ ಆಚಾರ್ಯ ಅವರು ಡ್ರೈವಿಂಗ್ ಮಾಡಿಕೊಂಡು ಹೋದದ್ದು. ಎಲ್ಲಿ ಆಗುವಾಗ ಇದು ಹೀಗೆ ಬ್ರೇಕ್ ಫೇಲ್ ಆಯ್ತು? ಇದು ಬ್ರೇಕ್ ಫೇಲ್ ಮೇಡಮ್, ಇದು ನಮ್ಮದು ಮಡಿಕೇರಿ ಹತ್ತಿರ ಸ್ವಲ್ಪ ಹಿಂದೆ. ಅದೊಂದು ಏರಿಯಾ ಮಾತ್ರ ಡಿಫಿಕಲ್. ಅದು ಅಂತರ್ ರೋಡ್ ಅಲ್ಲಿ ಆ ಟೈಮ್ ಅಲ್ಲಿ ಆದದ್ದು. ಗಾಡಿ ಎಲ್ಲೆಲ್ಲಿ ಹೋಯ್ತಾ? ಗಾಡಿ ಎಲ್ಲಿ ಸಹ ಹೋಗ್ಲಿಲ್ಲ ಮೇಡಮ್. ಅದು ಭರತಾಚಾರ್ಯನವರವರು ಮತ್ತೆ ನನಗೆ ಇಬ್ಬರಿಗೆ ಮಾತ್ರ ವಿಷಯ ಅದು ಗೊತ್ತುಂಟು. ಏನಾಯ್ತು ಹೇಳಿ.
ಬ್ರೇಕ್ ಫೇಲ್ ಆಗಿ ಹೋಗಿದೆ. ಗಾಡಿ ಮುಂದೆ ಹೋಗ್ಲಿಕ್ಕೆ ಅವನು ಬಿಡ್ಲಿಕ್ಕೆ ಕೇಳುದಿಲ್ಲ ಭರತಾಚಾರ್ಯ. ನನಗೆ ಓ. ಆಗುದಿಲ್ಲ ಮಾರೆ, ಅದು ಹಿಂದೆಯವ್ರಿಗೆ ಹೇಳ್ಬೇಡ ಮಾರೆ ಅಂತ ಹೇಳ್ತಾನೆ ಅವನು. ಹಾ 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 ಹಾ. ಮತ್ತೆ ನಾವು ಎಂತಾದ್ರೂ ಮಾಡಿ ಎಂತ ಮಾಡುದು, ಇವನ್ ನನ್ನ ಹತ್ರ ಆಗುದಿಲ್ಲ ಹೇಳ್ತಾನೆ. ನಾನು ಎಂತಾದ್ರೂ ಮೆಲ್ಲ ಬಿಡು ಮಾರೆ, ಇಲ್ಲ ರಿಪೇರಿ ಆದ್ರೂ ಮಾಡುವ ಅಂತ ಹೇಳಿ. ಹಾ. ಆ ದಿವಸ ಬೇರೆ ಸಂಡೇ ಮೇಡಮ್, ಅಲ್ಲೂ ಸಹ ಗ್ಯಾರೇಜಿನವರಿಲ್ಲ. ಓಹೋ. ಹಾ ಪೆಟ್ರೋಲ್ ಬ್ಯಾಂಕ್ ಹತ್ರ ನಿಲ್ಲಿಸಿದ್ರು ಸಹ ಪೆಟ್ರೋಲ್ ಬ್ಯಾಂಕ್ನವರು ನೀವು ಗಾಡಿ ತೆಗೀರಿ ಅಂತ ಹೇಳ್ತಾರೆ. ಹಾ ಹಾ ಹಾ. ಮತ್ತೆ ಎಂತ ಸಹ ಆಗ್ಲಿ ಅಂತೇಳಿ ನಾನ್ಸ ಒಂದು ಸುಮಾರು ಒಂದು 40 ಕಿಲೋಮೀಟರ್ ಆದ್ರೂ ಸಹ ಗಾಡಿ ರನ್ ಮಾಡಿಯೇ ಹೋದದ್ದು. ಹ್ಮ್ ಒಂದು ಕಡೆ ರಾಷ್ಟ್ರಧ್ವಜ ಹಾರಿಸುವವರು, ಹ್ಮ್. ಒಂದು ಕಡೆ ಸ್ವೀಟ್ ಹಂಚುವವರು. ನಮ್ಮ ಗಾಡಿಯಲ್ಲಿ ಬ್ರೇಕ್ ಇಲ್ಲ, ಹ್ಯಾಂಡ್ ಬ್ರೇಕ್ ಇಟ್ಕೊಂಡೇ ನಾನು ಹೋಗ್ತಾ ಇದ್ದೇನೆ. ಎಷ್ಟು ಅಂತೇಳಿ ಹೋಗುದು ಹ್ಯಾಂಡ್ ಬ್ರೇಕ್ ಅಲ್ಲಿ. ಹೌದು ಹೌದು ಅದೇ. ಗಾಡಿದು ಇದು ಬೇರೆ ಬಿಸಿ ಆಗ್ತಾ ಉಂಟು. ಮತ್ತೆ ಲಾಸ್ಟ್ಗೆ ಒಂದು ಬಸ್ ಹೋಗ್ತಾ ಇತ್ತು, ಅದ್ರ ಹಿಂದೆ ಹೋಗುವ ಅಂತ ಹೇಳುವಾಗ ಅದ್ರ ಹಿಂದೆ ಸಮೇತ ಜನವೇ ಜನ. ಹಾ. ಬಸ್ ನಿಲ್ಲಿಸಿದ ಕೂಡಲೇ ಅದ್ರ ಹಿಂದೆ ಬರುದು ಜನರು, ನಮ್ಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಇತ್ತು. ಓಹೋ. ಹಾ. ಮತ್ತೆ ಅಂತ ಇಂತ ನಾವು ಮಡಿಕೇರಿ ತಲುಪುವವರು 22 ಕಿಲೋಮೀಟರ್ ನಮ್ಗೆ ಹೋಗ್ಲಿಕ್ಕೆ ಇತ್ತು. ಹೇಗೆ ಕೊಂಡೋದ್ರಿ? ಬ್ರೇಕ್ ಫೇಲ್ ಆಯ್ತು ಅಂತ ಹೇಳಿದ್ರಿ, ಹೇಗೆ? ಹ್ಯಾಂಡ್ ಬ್ರೇಕ್ ಅಲ್ಲೇನೆ ಮೆಲ್ಲ ಕೊಂಡು ಹೋದದ್ದು ಓ ಗಾಡಿಯ. ಮೈ ಗಾಡ್, ಆದ್ರೂ ಹಿಂದೆ ಕೂತವರಿಗೆ ಗೊತ್ತೇ ಇಲ್ಲ ಅಲ್ವಾ? ಹಿಂದೆ ಕುತ್ಕೊಂಡವ್ರಿಗೆ ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರಿಗೆ ಒಂದು ರೋಡ್ ಸ್ವಲ್ಪ ನೀರೆಲ್ಲ, ಆ ಟೈಮಲ್ಲಿ ಮಳೆಗಾಲ ಗೊತ್ತಾಯ್ತಾ. ಹ್ಮ್ ಹ್ಮ್. ಆ ಟೈಮಲ್ಲಿ ಮಳೆಗಾಲ, ಅದು ಮಳೆ ಅಂದ್ರೆ ಅದು ಕಾಣುದು ಸಹ ಇಲ್ಲ. ಒಂದು ಕಡೆ ಬ್ರೇಕ್ ಫೇಲ್ ಆಗಿದೆ, ಒಂದು ಕಡೆ ಮಳೆ, ಒಂದು ಕಡೆ ಧ್ವಜಾರೋಹಣ ಹಾರಿಸುವಂತಲ್ಲಿ ಎಲ್ರು ಸ್ವೀಟ್ ಒಂದು ಕೊಡ್ತಾರೆ ನಮ್ಗೆ. ನಮ್ಮ ಗಾಡಿಯಲ್ಲಿ ಬ್ರೇಕ್ ಇಲ್ಲ. ಒಂದು ಕಡೆ ನಮ್ಗೆ ಇಲ್ಲಿ ನಾವು ದೇವರದೊಂದು ಆಶೀರ್ವಾದ ಒಂದು ಇದ್ರೆ ಸಾಕು ಅಂತೇಳಿ ನಾವಿಬ್ಬರು ಮಾತಾಡಿಕೊಂಡು ಹೋಗುದು, ಮೆಲ್ಲ ಕಾರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೇವೆ. ಆದ್ರೆ ಸಹ ನಮ್ಗೆ ಎಂತ ಮಾಡುದು ಮೇಡಮ್, ನಮ್ಗೆ ಒಂದು ಕಾದದ್ದು ಒಂದು ದೇವರೇ ಅಂತ ಹೇಳ್ಬೋದು. ಅದು ಇಂತು ನಾವು ಮುಟ್ಟಿದ್ವಿ, ಎಲ್ಲಿಗೆ ಸುಳ್ಯ ಹೋಗಿ ಮುಟ್ಟಿದ್ವಿ. ಅಲ್ಲಿ ಒಂದು ಗ್ಯಾರೇಜ್ ಅಲ್ಲೆಲ್ಲ ಕೇಳಿದ್ವಿ. ಗ್ಯಾರೇಜಿನವರ ಹತ್ರ ಕೇಳುವಾಗ ಇಲ್ಲ ಸರ್ ಇವತ್ತು ಎಲ್ಲ ಕಡೆ ಸಹ ರಜೆ, ಇವತ್ತು ಆಗಸ್ಟ್ 15 ಅಲ್ಲ ಅಂತ ಹೇಳಿ ಎಲ್ಲ ಇದ್ ಮಾಡಿದ್ರು. ಮತ್ತೆ ನಾವೊಂದು ಸುಳ್ಯದಲ್ಲಿ ಒಂದು ಕಡೆ ನಿಂತ್ಕೊಂಡು ಕೇಳುವಾಗ, ಸರ್ ಈ ತರ ಹೀಗೆ ಯಾರಾದ್ರೂ ಇದ್ದಾರಾ ಅಂತ ಕೇಳುವಾಗ ಒಬ್ರು ದೇವರ ದಯದ ಹಾಗೆ ಒಬ್ರು ಬಂದ್ರು. ಅವರು ಹೇಳಿದ್ರು, ಸರ್ ನೀವು ಅಲ್ಲಿ ಒಳಗಿದ್ದು ರೂಟ್ ಅಲ್ಲಿ ಹೋಗ್ಬೇಕು, ಅಲ್ಲಿ ಗ್ಯಾರೇಜ್ ಇರ್ತದೆ, ಒಂದು ಗ್ಯಾರೇಜ್ ಅಲ್ಲಿ ಅವ್ರು ಯಾವಾಗ ಸಹ ಇರ್ತಾರೆ ಗ್ಯಾರೇಜ್ ನವರು ಅಂತೇಳಿ. ನಮ್ಗೆ ಒಂದು ದೇವರೇ ಒಂದು ಕಣ್ಣು ಬಿಟ್ಟಾಗೆ ಆಯ್ತು ಮೇಡಮ್. ಮತ್ತೆ ಗಾಡಿ ಸರಿ ಆಯ್ತಾ? ಮತ್ತೆ ಗಾಡಿ ರೆಡಿ ಮಾಡಿಸಿ ಬರುವಾಗ ಸಂಜೆ 6 ಗಂಟೆ ಆಗಿದೆ ನಮ್ಗೆ. ರಿಟರ್ನ್ ಮನೆಗೆ? ಇಲ್ಲ, ನಮ್ಗೆ ಅಂದ್ರೆ ತಲಕಾವೇರಿಗೆ ಮತ್ತೆ ಇದಕ್ಕೆ ಹೋಗ್ಲಿಕ್ಕೆ ನಮ್ಗೆ ಆಗ್ಲೇ ಇಲ್ಲ. ಮತ್ತೆ ಲಾಸ್ಟಿಗೆ ನಾವು ಮಡಿಕೇರಿಗೆ ಹೋಗಿದ್ದೇವೆ. ಅಲ್ಲಿಂದ ನಾವು ಮಡಿಕೇರಿಗೆ ಹೋಗಿದ್ದೇವೆ. ಮಡಿಕೇರಿಯಿಂದ ನಮ್ಗೆ ತಲಕಾವೇರಿಯಿಂದ ಭಾಗಮಂಡಲ, ಅಲ್ಲಿ 2 ಕಡೆ ಸಹ ನಮ್ಗೆ ಹೋಗ್ಲಿಕ್ಕೆ ಇವತ್ತಿನವರೆಗೆ ನಮ್ಮ ಫ್ರೆಂಡ್ಸ್ ನವರಿಗೆ ಇಷ್ಟ ಇಲ್ಲ. ಇವತ್ತಿನವರೆಗೆ ಹೋಗ್ಲಿಕ್ಕೆ ಅಂದ್ರೆ ಆ ಇನ್ಸಿಡೆಂಟ್ ಆದ್ಮೇಲೆ ಏನೋ ಬೇಡ ಅಂತ ಅನ್ಸಿತಾ ಅಂತ? ಬೇಡ ಅನಿಸಿದ ಹಾಗೆ ಆಯ್ತು ಮೇಡಮ್. ಅದೇ ಅದೇ. ಆದ್ರೆ ಎಡೆಯಲ್ಲಿ ಒಬ್ಬನಿಗೆ ಮೋಷನ್, ಒಂದು ಕಡೆ ಉಂಬ್ಳದು ಕಾಟ. ಅಯ್ಯೋ. ಏನಾದ್ರೂ ಆಗ್ಬೋದು, ಮೋಷನ್ ಬಂದ್ರೆ ಏನ್ ಮಾಡುದು, ಲೂಸ್ ಮೋಷನ್ ಎಲ್ಲ ಆದ್ರೆ. ಅದು ಕಾಡಿನ ಒಳಗೆ, ಅದು ಸಹ ಒಂದು ಉಂಬ್ಳದು ಕಾಟ. ಉಂಬ್ಳಾದ್ರೆ ಗೊತ್ತಾಯ್ತಲ್ಲ ಮೇಡಮ್, ಅದು ಹತ್ತದಲ್ಲ, ಕಾಡಲ್ಲೆಲ್ಲ ಇರ್ತದಲ್ಲ ಮೇಡಮ್. ಸಣ್ಣದಾದ್ರೆ ಅದು ಕಚ್ಚಿದ್ರೆ ಉದ್ದ ಆಗ್ತದೆ, ರಕ್ತ ಹೀರಿಕೊಂಡು. ಸಾರಿ, ಅದು ಗೊತ್ತಾಗ್ಲಿಲ್ಲ. ಅದು ಕಾಡಲ್ಲಿ ಆ ಸೈಡ್ ಇರ್ತದ ಅಂತಲ್ವಾ? ಹೌದು ಮೇಡಮ್, ಅದು ಭಾರಿ ಡೇಂಜರ್ ಆ ಸೈಡ್ ನಮ್ಮದು. ಮತ್ತೆ ಲಾಸ್ಟ್ ಗೆ ನಾವು ಮಡಿಕೇರಿಯಿಂದ ಒಳಗಿದ ರೂಟ್ ಅಲ್ಲಿ ಬರುವಾಗ ಅದು ಇಷ್ಟು ಆಚೆ ಕಾಡಿನಲ್ಲಿ ಮಾತ್ರ. ಹೌದಾ? ಅಂತದೆಲ್ಲ ನಮ್ಮಲ್ಲೆಲ್ಲ ಆಗಿದೆ ಮೇಡಮ್. ಖುಷಿಯಿಂದ ಹೊರಟವರು ತುಂಬಾ ಬೇಜಾರಿಂದ ಮನೆಗೆ ಬಂದ್ರಿ ಅಂತ ಅನ್ಸುತ್ತೆ. ಬೆಳಿಗ್ಗೆ ನಾವು 4 ಗಂಟೆಗೆ ಇಲ್ಲಿಂದ ಹೊರಟಿದ್ದೇವೆ ಮಂಗಳೂರಿಂದ. ಆದ್ರೆ ನಂಗೆ ಬರುವಾಗ, ರಾತ್ರಿ ಬರುವಾಗ 12 ಗಂಟೆ ಆಗಿ ಹೋಗಿದೆ. ಏನೋ ಬ್ಯಾಡ್ ಲಕ್ ಅಂತ ಅನ್ನಿಸ್ಬೋದು ಆ ದಿನ. ಹೌದು ಮೇಡಮ್, ಬ್ಯಾಡ್ ಲಕ್. ನಾವು ಅದರ ನಂತರ ನಮ್ಮದು ಟ್ರಿಪ್ ಆ ಸೈಡ್ ನಾವು ಎಲ್ಲಿ ಸಹ ಇವತ್ತಿನವರೆಗೆ ಹೋಗ್ಲಿಲ್ಲ. ಹಾಗೆ ನಾನು ಮತ್ತೆ ನಮ್ಮ ಸಂತೋಷ ಆಚಾರ್ಯ, ನಾವು ಹೀಗೆ ಲೋಕಲ್ ಹೊರಗೆಲ್ಲ ನಾವು ಇಬ್ಬರು ದೂರ ಎಲ್ಲ ಹೀಗೇನೆ ಹೋಗ್ತಾ ಇರ್ತೇವೆ. ಮೊನ್ನೆ ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರ್ ಬಂದಿದ್ದೇವೆ 2 ವೀಲರ್ ಅಲ್ಲಿ. ಯಾರು ಅವ್ರು? ನಿಮ್ದು ಬೆಸ್ಟ್ ಫ್ರೆಂಡಾ ಸಂತೋಷ್ ಆಚಾರ್ಯ ಅವರು? ಹೌದು, ಬಹಳ ಅವರನ್ನೇ ಒತ್ತಿ ಹೇಳ್ತಾ ಇದ್ದೀರಿ ನೀವು. ಹೌದು ಮೇಡಮ್, ಅವರು ನಮ್ಮದು ಬೆಸ್ಟ್ ಫ್ರೆಂಡ್ ಅವರು. ಓ ಹೌದಾ? ನಾವು ಫೋನ್ ಮಾಡಿರ ಅಂದ್ರೆ ಅವರೊಂದು ನಮ್ಮ ಮನೆ ಹತ್ರ ಇದ್ದಾರೆ ಅವರು. ಹಾಗಾಗಿ ನಮ್ಗೆ ಒಂದು ಏನಾದ್ರು ಹೇಳಿದ ಕೂಡಲೇ ಒಂದು ಇಮಿಡಿಯೇಟ್ಲಿ ಏನಾದ್ರು ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ತಕೊಂಡು ಬರ್ತಾರೆ. ಇಲ್ಲದ್ರೆ ನಾವು ಅಲ್ಲಿ ಹೋಗುವ ಮಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಹೊರಟು ಬರ್ತಾರೆ. ಓಹೋ, ಅವರು ಎಲ್ಲಿ? ಮಂಗಳೂರಿನವರೆಲ್ಲ? ಅವರು ನಮ್ಮದು ಮೂಲತಃ ಮಂಗಳೂರಿನವರೇನೆ, ಆದ್ರೆ ಮಂಗಳೂರಿನಿಂದ ಒಂದು 30 ಅಥವಾ 25 ಕಿಲೋಮೀಟರ್ಸ್ ಆಗ್ತದೆ ಮೇಡಮ್. ತಲಪಾಡಿ ಅಂತ ಹೇಳಿ ಅವರು. ಅವರ ಫ್ರೆಂಡ್ಶಿಪ್ ನಿಮ್ಗೆ ಹೀಗೆ ಗೋಲ್ಡ್ ವರ್ಕ್ ಮಾಡ್ತಾ? ಹೌದು ಮೇಡಮ್, ಅವರು ಮುಂಚೆಯಿಂದ ನಮ್ಮಲ್ಲಿ ಬಸಂಗುಡಿ ಅಂತ ಹೇಳಿ ಇದ್ವಿ.
ಅಲ್ಲಿ ಮುಂಚೆ ಅವರೆಲ್ಲ ಗೋಲ್ಡ್ ವರ್ಕ್ ಎಲ್ಲ ಮಾಡ್ತಾ ಇದ್ರು, ಹಾಗೆ ನಾವು ಕಲೀಲಿಕ್ಕೆ ಇದ್ವಿ ಅಲ್ಲಿ. ನಮ್ಮದು ಶ್ರೀಪಾದ ಗಣಪತಿ ರೈಕರ್ ಅಂತ ಹೇಳ್ಬಿಟ್ಟು ಹ್ಮ್ 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 ಅವರ ಹತ್ರ ನಾವು ಕಲಿತಾ ಇರ್ಬೇಕಾದ್ರೆ ಹ್ಮ್ ಅವರ ಹತ್ರ ಅವರೆಲ್ಲ ನಮ್ಮದು ಸಂತೋಷ್ ಅವರೆಲ್ಲ ಅಲ್ಲಿ ಇದ್ರು ಆಗ. ಹ್ಮ್ ಹೀಗೆ ಹ್ಮ್ ನಮ್ಮದೊಂದು ಕ್ಲೋಸ್ ಆಗಿ ಒಂದು ಫ್ರೆಂಡ್ಸ್ ನಾಗೆ ಆದ್ವಿ ನಾವೆಲ್ಲ ಆಗ. ನೀವು ಮಾತಾಡ್ತಿದ್ದ ಹಾಗೆ ನಿಮ್ಮ ಫ್ರೆಂಡ್ ಹೆಸರು ಕೂಡ ನೀವು ಹೇಳಿದ್ರಿ ಅಲ್ವಾ? ಹೌದು ಅವರು ಕೂಡ ಯೂಟ್ಯೂಬ್ ನೋಡುವರು, ಖುಷಿ ಆಗ್ಬೋದು ನಿಮ್ಮ ಫ್ರೆಂಡ್ ಬಗ್ಗೆ ನೀವು ಹೇಳಿದ್ದೀರಲ್ವಾ. ನೆಕ್ಸ್ಟ್ ಟೈಮ್ ಅವರನ್ನು ಮಾತಾಡಿಸಿ. ಆಯ್ತು ಮೇಡಮ್, ಓಕೆ ಮೇಡಮ್, ಅವರನ್ನು ಸಹ ಮಾತಾಡಿಸಿ, ಒಟ್ಟಿಗೆ ಕುತ್ಕೊಂಡು ಮಾತಾಡಿಸ್ತೇವೆ. ಓಕೆ ಓಕೆ ದರ್ಶನ್ ಅವರೇ, ಮತ್ತೇನಾದ್ರೂ ಹೇಳಿಕ್ಕಿದ್ಯಾ? ಮತ್ತೆ ಬೇರೆ ಎಂತ ಇಲ್ಲ ಮೇಡಮ್, ಹೇಳುವಂತದ್ದೆಲ್ಲ ಇದ್ದದನ್ನೆಲ್ಲ ಈಗ ಹೇಳಿಬಿಟ್ಟಿದ್ದೇನೆ. ಹೌದು ಹೌದು, ಇದ್ರಲ್ಲಿ ತುಂಬಾ ಬೇಜಾರಾಯ್ತು, ಖುಷಿ ಪಡುವಂತದ್ದೇನಿಲ್ಲ. ಹೌದು ಮೇಡಮ್, ಅದೇ ನಮ್ಗೆ ಬೇಜಾರದ ಸಂಗತಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಾವು ಅದೇ ಫ್ರೆಂಡ್ಸ್ ನವರೆಲ್ಲ ಮತ್ತೆ ನಾವು ತಲಕಾವೇರಿ ಭಾಗಮಂಡಲಕ್ಕೆ ಹೋಗ್ಬೇಕಂತ ಹೇಳಿ ಒಂದು. ಹೌದು, ಯಾಕೆ ಹೋಗ್ಬಾರ್ದು, ಹೋಗ್ಬೋದಲ್ಲ, ಇನ್ನೂ ಹೋಗಿ ನೀವು. ಹೌದು ಮೇಡಮ್, ಅದೇ ಒಂದು ನೋಡುವ ಈ ಸಲ ಆದ್ರೂ ಏನಾದ್ರೂ ಆಗಸ್ಟ್ 15ಕ್ಕೆ ವಿನಿ ಏನಾದ್ರೂ ಒಂದು ಮುಹೂರ್ತ ಕೂಡಿ ಬರ್ತದ ಅಂತ ಹೇಳಿ ಒಂದು ನೋಡ್ಬೇಕು ಮೇಡಮ್ ಈ ಸಲ ಆದ್ರೂ. ಅದೇ ಅದೇ, ಯಾಕಂದ್ರೆ ನಾವು ಒಂದ್ಸಲ ಅಂತ ಇನ್ಸಿಡೆಂಟ್ ಆದ್ರೂ ಕೂಡ ಇನ್ನೂ ಆಗ್ತದೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬಾರ್ದು. ಖಂಡಿತ ವಾಪಸ್ ನೀವು ಅಲ್ಲಿ ಹೋಗುದು ಒಳ್ಳೇದೇ ಅಲ್ವಾ? ನೋಡುವಂತಹ ಒಂದು ಆ ಪ್ರೇಕ್ಷಣೀಯ ಸ್ಥಳವನ್ನು ಖುಷಿಯಿಂದ ನೋಡ್ಬೇಕು ಅಂತ ಹೋದ್ರಿ, ಆದ್ರೆ ನೋಡ್ಲಿಕ್ಕಾಗ್ಲಿಲ್ಲ, ತುಂಬಾ ನಿರಾಶೆಯಿಂದ ಬಂದ್ರಿ ಅಲ್ವಾ ಸುದರ್ಶನ್ ಅವರೇ? ಓಕೆ 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 ದರ್ಶನ್ ಅವರೇ, ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾತಾಡ್ತಾ ಇರಿ. ಥ್ಯಾಂಕ್ ಯು. ಸರಿ ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಕೊನೆಗೊಳಿಸುತ್ತಿದ್ದೇವೆ. ಅಲ್ಲಿಯವರೆಗೂ ಎಲ್ರಿಗೂ ಧನ್ಯವಾದಗಳು.